ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕ್ರಿಯೇಟಿವ್ ನ್ಯೂ ಒನ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತೊಂದು ವಿಶೇಷ ಪಲಾವ್ನೊಂದಿಗೆ ಬಂದಿದ್ದೇನೆ. ಇದನ್ನು ಹೇಗೆ ಮಾಡೋದು, ಇದನ್ನು ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಟಿಫನ್ಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟ ಕೂಡ ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು. ತರಕಾರಿಗಳನ್ನು ಮನೆಯಲ್ಲಿ ಏನೇನು ತರಕಾರಿ ಇದೆಯೋ ಅದರಲ್ಲೇ ಮಾಡ್ಕೊಳ್ಬೋದು. ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ನೋಡಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಪುದೀನ ಮತ್ತು ಬೆಳ್ಳುಳ್ಳಿನ ಮಿಕ್ಸರ್ನಲ್ಲಿ ಹಾಕಿಟ್ಕೊಂಡಿದ್ದೇವೆ. ಇದಕ್ಕೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿನ ಈ ಥರ ಹೆಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೊಳ್ಬೇಕು. ಅದನ್ನು ಹಸಿ ವಾಸನೆ ಹೋಗಬೇಕು. ಕಾಯಿಗೆ ಚೆನ್ನಾಗಿ ಬಾಡಿಸ್ಬೇಕು, ಹಸಿ ವಾಸನೆ ಹೋಗುತ್ತೆ. ಆಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ, ಅದೇ ಮಿಕ್ಸರ್ನಲ್ಲಿ ನಾವೇನೇನು ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿ ಇದನ್ನು ರುಬ್ಬಿಬಿಡಬೇಕು. ರುಬ್ಬಿ ತೆಗೆದಿಟ್ಕೊಂಡು ಬಿಡೋಣ. ಇವಾಗ ತರಕಾರಿನೆಲ್ಲ ತೊಗೊಂಡು ಸಣ್ಣದಾಗಿ ಹೆಚ್ಚಿದೆ. ಕ್ಯಾರೆಟ, ಮುಲ್ಲಂಗಿ, ಆಲೂಗಡ್ಡೆ, ಈರುಳ್ಳಿ, ಬೀನ್ಸ್, ಬೀಟ್ರೂಟ್, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಬಟಾಣಿ ಇಷ್ಟನ್ನು ತೊಗೊಂಡಿದ್ದು. ಇದರಲ್ಲಿ ಯಾವುದು ಕೆಲವೊಂದು ಇಲ್ಲ ಅಂದರೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಕುಕ್ಕರ್ನಲ್ಲಿ ಎಣ್ಣೆ ಇಟ್ಟಿದ್ದಾಗಿದೆ. ಇದರಲ್ಲಿ ಸ್ಪೈಸಸ್ ನಾವು ಪಲಾವ್ ಎಲೆ ಮತ್ತು ಸಾಜೀರನ ಹಾಕಿದ್ದೀವಿ. ಒಂದೆರಡು ಏಲಕ್ಕಿ ಹಾಕಿದ್ದೀವಿ. ನೀವು ಬೇಕಾದರೆ ಪೂರ್ತಿ ಗರಂ ಮಸಾಲೆನ ಹಾಕ್ಕೊಳ್ಬೋದು. ಲವಂಗ, ಏಲಕ್ಕಿ, ಚಕ್ರ ಮೊಗ್ಗು ಇದನ್ನೆಲ್ಲ ಕೂಡ ಹಾಕ್ಬೋದು. ನಾವು ಅದನ್ನು ಹಾಕಿಲ್ಲ. ಇಷ್ಟ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ನಮ್ಗೆ ಅದು ಅಷ್ಟು ಆಗಲಿಲ್ಲ, ಭಾಳ ಖಾರ ಬರುತ್ತೆ ಅಂತ ಹಾಕಿಲ್ಲ. ಇವಾಗೆಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದಾಗಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಯಾಕಂದರೆ ಭಾಳ ಹಸಿ ಇರುತ್ತೆ. ಎಣ್ಣೆಯಲ್ಲಿ ಬೆಂದ್ಕೊಳ್ಬೇಕು ಅದನ್ನು. ನಂತರ ಆಲೂಗಡ್ಡೆನ ಹಾಕೋಣ. ಆಲೂಗಡ್ಡೆನೂ ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಬೆಂದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸಾಫ್ಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬೆಂದಂಗೆ ಆಗಬೇಕು. ಮುಲ್ಲಂಗಿ ಹಾಕೋಣ. ಕೆಲವೊಬ್ಬರಿಗೆ ಮುಲ್ಲಂಗಿ ಇಷ್ಟ ಆಗದೇ ಇದ್ದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಹಾಕಬೇಕಂತೇನಿಲ್ಲ. ಇದರಲ್ಲಿ ಯಾವುದೇ ಒಂದು ತರಕಾರಿ ಮನೆಯಲ್ಲಿ ಇಲ್ಲ ಅಂದರೂ ಕೂಡ ಮಿಕ್ಕಿರೋ ತರಕಾರಿನಲ್ಲಿ ಕೂಡ ಮಾಡ್ಕೊಳ್ಬಹುದು. ಬೀಟ್ರೂಟ್ ಹಾಕೋಣ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ವಿಡಿಯೋಗೆ ಸಪೋರ್ಟ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಕ್ಯಾರೆಟ್ ಹಾಕೋಣ. ಜೊತೆಯಲ್ಲಿ ಬೀನ್ಸ್ ಕೂಡ ಒಟ್ಟಿಗೆ ಸೇರಿಸ್ಬಿಡೋಣ. ಒಂದೆರಡು ನಿಮಿಷದಲ್ಲಿ ಇದು ಬೆಂದ್ಕೊಂಡು ಬಿಡುತ್ತೆ ಚೆನ್ನಾಗಿ. ಸ್ವಲ್ಪ ಚೆನ್ನಾಗಿ ಕಲಿಸೋಣ. ಇದಕ್ಕೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇವತ್ತು ಕ್ಯಾಪ್ಸಿಕಮ್ ಹಾಕೋಣ. ಸಣ್ಣದಾಗಿ ಹೆಚ್ಕೊಂಡಿರೋದು ಕ್ಯಾಪ್ಸಿಕಮ್ ಹಾಕೋಣ. ವಿಡಿಯೋನಲ್ಲಿ ಕ್ಯಾಪ್ಸಿಕಮ್ ಹೆಚ್ಕೊಂಡಿರೋದು ನಾನು ನಿಮ್ಗೆ ಹೇಳಿರಲಿಲ್ಲ. ಕ್ಯಾಪ್ಸಿಕಮ್ ಇದ್ದರೆ ತೊಗೊಳ್ಳಿ. ಕರಿಬೇವಿನ ಸೊಪ್ಪು ಹಾಕೋಣ. ಇಲ್ಲ ಅಂದರೂ ಆಗುತ್ತೆ, ಎಲ್ಲನೂ ಇರಬೇಕಂತ ಏನಿಲ್ಲ ಫ್ರೆಂಡ್ಸ್. ಪಲಾವ್ಗೆ ಕೆಲವೊಂದು ತರಕಾರಿ ಇಲ್ಲ ಅಂದರೂ ಕೂಡ ಆಗುತ್ತೆ. ಆಲೂಗಡ್ಡೆ, ಟೊಮೆಟೊ, ಬೀಟ್ರೂಟ್ ಇದ್ದರೂ ಕೂಡ ಆಗುತ್ತೆ. ಬಟಾಣಿ ಹಾಕೋಣ. ಬಟಾಣಿ ಸ್ವಲ್ಪ ಫ್ರೈ ಆದರೆ ಸಾಕು. ಅದು ಎಣ್ಣೆನಲ್ಲಿ ಅತಿ ಬೇಗ ಕರ್ಗೋಗ್ಬಿಡುತ್ತೆ. ಸ್ವಲ್ಪ ಅರಿಶಿನ ಹಾಕೋಣ. ಕಲರ್ ತೆಗೆದುಬಿಡುತ್ತಿಲ್ಲ ಅಂದರೆ. ಅರಿಶಿನ ಹೆಚ್ಚು ಬೇಡ, ಗಂಟಲು ಹಿಡ್ಕೊಳ್ಳುತ್ತೆ, ಕಚ್ಕೊಳ್ಳುತ್ತೆ ಗಂಟಲಲ್ಲಿ ಅರಿಶಿನ ಜಾಸ್ತಿ ಆದರೆ. ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸೇರಿಸ್ತಾ ಇದ್ದೀವಿ. ಇದು ನಮಗೆ ಅಭ್ಯಾಸ ಇದೆ ಅಂತಂದರೆ ಎಣ್ಣೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಇದ್ರೇ ನಮಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಅದು ಇಷ್ಟ ನಮಗೆ. ನೀವು ಬೇಕಾದರೆ ಆಮೇಲೆ ಕೂಡ ಹಾಕೋಬೋದು. ನಾವು ಕೂಡ ಆಮೇಲೆ ಬಳಸ್ಕೊಳ್ತೀವಿ, ಯೂಸ್ ಮಾಡ್ಕೊತೀವಿ. ಇದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊತಾ ಇರೋದು. ಕಡೆನಲ್ಲೂ ಕೂಡ ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನ ಆಮೇಲೆ ಹಾಕ್ಕೊಂಡಿದ್ದೀವಿ. ಒಂದು ಗರಂ ಮಸಾಲ ಪೌಡ್ರ್ ಕೂಡ ಹಾಕಿದ್ದೀವಿ ಇದರಲ್ಲಿ. ಕಲಿಸೋಣ ಚೆನ್ನಾಗಿ. ಇವಾಗ ಇದು ಬೆಂದಿದೆ. ಇದಾದಮೇಲೆ ನಾವೇನು ಎಲ್ಲ ರುಬ್ಕೊಂಡಿದ್ವಲ್ಲ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀವಿ. ಆ್ಯಕ್ಚುಲಿ ಅಡುಗೆ ಮಾಡ್ತಾ ಇರೋದು ನನ್ನ ಕಜಿನ್ ಸಿಸ್ಟರ್. ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊತಾ ಇದ್ದೇನೆ, ಅವಳು ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಗ್ಗರಣೆ ಹಾಕಬೇಕಂದ್ರೆ ಮನೆಯೆಲ್ಲ ಗಮ್ಮಂತ ಪರಿಮಳ ಬರ್ತಾಯಿತ್ತು. ಖಂಡಿತ ಒಂದು ಸರ್ತಿ ಪ್ರಯತ್ನ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಯಾವ ಊರಿಗೆ ರೀಚ್ ಆಗ್ತಾಯಿದೆ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋಸಿಗೆ ಒಂದು ಲೈಕ್ ಇರಲಿ. ಚೆನ್ನಾಗಿ ಕಲಿಸೋಣ. ಮಧ್ಯದಲ್ಲಿ ಮಕ್ಕಳೆಲ್ಲ ಬರ್ತಾ ಇದ್ದಾವೆ, ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ರು. ಕಲಿಸೋಣ ಚೆನ್ನಾಗಿ. ಎಣ್ಣೆಯಲ್ಲಿ ಚೆನ್ನಾಗಿ ಹೊಂದ್ಕೊಂಡು ಬೆಂದಿದೆ ತರಕಾರಿನೆಲ್ಲ. ಇದಕ್ಕೆ ನಾವು ಒಂದು ತಂಬಿಗೆ ಅಳತೆನಲ್ಲಿ ಒಂದು ತಂಬಿಗೆನ ಅಕ್ಕಿ ತೊಗೊಂಡಿದ್ದೀವಿ, ಸಣ್ಣ ಅಕ್ಕಿ. ನಿಮ್ಮ ಮನೆಯಲ್ಲಿ ಯಾವ ರೈಸ್ ಯೂಸ್ ಮಾಡ್ತೀರಾ ಅದನ್ನು ಕೂಡ ಬಳಸ್ಕೋಬೋದು. ಬಾಸುಮತಿ ಅಕ್ಕಿನಲ್ಲಾದರೆ 15 ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟು ಹಾಕಿರಿ. ಚೆನ್ನಾಗಿ ಬಾಡಿಸೋಣ. ಇದಕ್ಕೆ ಅಕ್ಕಿ ಎಲ್ಲ ಕಡೆ ಬೆಂದ್ಕೊಳ್ಬೇಕು. ನಾವು ಅಕ್ಕಿ ತೊಳೆದಿಲ್ಲ, ಡೈರೆಕ್ಟ್ ಅಕ್ಕಿ ಕ್ಲೀನ್ ಮಾಡ್ಕೊಂಡು ಎಣ್ಣೆನಲ್ಲೇ ಹಾಕಿರೋದು. ಒಂದೆರಡು ನಿಮಿಷ ಎಣ್ಣೆನಲ್ಲಿ ಚೆನ್ನಾಗಿ ಹೊಂದಿಸ್ಬೇಕು.
ಒಗ್ಗರಣೆನಲ್ಲಿನೇ ತರಕಾರಿ ಜೊತೆ ಮಿಶ್ರ ಹಾಕಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕಲಿಸೋಣ ಚೆನ್ನಾಗಿ. ಯಾವ ಊರಿಗೆ ನನ್ನ ವಿಡಿಯೋ ರೀಚ್ ಆಗ್ತಾಯಿದೆ, ಯಾವ ಊರಿಂದ ಯಾರ್ಯಾರು ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಊರ ಹೆಸರನ್ನ ಕಮೆಂಟ್ ಮಾಡಿ, ಮತ್ತು ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಅಳತೆಗೆ ಅನುಗುಣವಾಗಿ 2 ತಂಬಿಗೆ ನೀರು ನಾವು ಬಳಸ್ಕೊಂಡಿರೋದು. ಮಿಕ್ಸರ್ ಜಾರ್ಗೆ ನೀರು ಹಾಕಿದ್ದೀವಿ. ಅದರಲ್ಲಿ 1 ತಂಬಿಗೆ ನೀರು ಹಿಡಿಸಿತ್ತು ಜಾರ್ನಲ್ಲಿ. 1 ತಂಬಿಗೆ ನೀರು ಹಾಕಿದ್ದೀವಿ. 1 ತಂಬಿಗೆ ಅಕ್ಕಿ ಅಳತೆನಲ್ಲಿ 2 ತಂಬಿಗೆ ನೀರು ತೊಗೊಂಡಿರೋದು. ಇನ್ನೊಂದು ತಂಬಿಗೆ ನೀರು ಹಾಕ್ತಾ ಇರೋದು. ಯಾವುದು ಅಕ್ಕಿ ಒಂದು ಸ್ವಲ್ಪ ಹಳೇದು ಹೊಸದು ಇದರಲ್ಲಿ ಒಂದು ಸ್ವಲ್ಪ ನೀರು ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್, ನೋಡ್ಕೊಂಡು ಬಳಸಿ. ಹೆಚ್ಚು ಕೂಡ ಒಂದು ಅರ್ಧ ಒಂದು ಟೀ ಕಪ್ನಲ್ಲಿ ಒಂದು ಸ್ವಲ್ಪ ಹೆಚ್ಚು ನೀರು ಕೂಡ ಹಾಕ್ಕೊಳ್ಬೋದು, ಅಡ್ಡಿ ಇಲ್ಲ. ಅಳತೆಗೆ ಅನುಗುಣವಾಗಿ ನೀರು ಹಾಕಿರೋದು, ಅಳತೆಗೆ ಅನುಗುಣವಾಗಿ ನೀರು ಹಾಕ್ಕೊಂಡಿರೋದು. ನೀರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಒಂದು ಅರ್ಧ ಟೀ ಕಪ್ನಷ್ಟು ನೀರನ್ನ ನಾವು ಒಂದು ಸ್ವಲ್ಪ ಹೆಚ್ಚು ಹಾಕಿದ್ದಾರೆ. ಇದನ್ನು ತೇಜು ಧನಿಯಾ ಪೌಡರ್ ಕೊನೆಯಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ತಾ ಇರೋದು. ಒಗ್ಗರಣೆನಲ್ಲಿ ಸ್ವಲ್ಪ ಹಾಕಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ವಿಡಿಯೋ ಹೇಗೆ ಬರ್ತಾಯಿದೆ ಅಂತ ಹೇಳಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಲ್ಲ, ನಿಮ್ಮ ಸಪೋರ್ಟ್ ನನಗೆ ತುಂಬ ಉತ್ಸಾಹ ಕೊಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ತಾ ಇರೋದು, ಉಪ್ಪನ್ನು ಹಾಕ್ತಾ ಇರೋದು. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇರೋದು. ಇವಾಗ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿಬಿಟ್ಟು 4 ಸೀಟಿ ಕೊಡೋಣ. ಇದಕ್ಕೆ 4 ಸೀಟಿ ಆದಮೇಲೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಕಡೆ ಮೆತ್ತಗೂ ಆಗಿಲ್ಲ, ಆ ಕಡೆ ಅತಿಯಾಗಿ ಉದುರು ಕೂಡ ಆಗಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಒಳ್ಳೆ ಕಲರ್ಫುಲ್ ಆಗಿದೆ ನೋಡಿ. ಮನೆಯೆಲ್ಲ ಪರಿಮಳ ಇದ್ರದ್ದು ಎಷ್ಟು ಚೆನ್ನಾಗಿದೆ. ಇದ್ರ ಜೊತೆ ಮೊಸರು ಬಜ್ಜಿ ಆದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಮೊಸರು ಬಜ್ಜಿ ಮಾಡಿಲ್ಲ, ಪ್ಲೇನ್ ಮೊಸರು ಹಾಕೊಂಡು ಊಟ ಮಾಡಿದ್ದಾರೆ ಎಲ್ಲರೂ. ರಾತ್ರಿ ಊಟಕ್ಕೆ, ಬೆಳಗ್ಗೆ ನಾಷ್ಟಕ್ಕೆ, ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲ ಅಂದರೆ ಇಂಥದ್ದೊಂದು ಆರಾಮಾಗಿ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.